ಎಲ್ಲರ ಬಾಯಿಗೂ ಗೂಟ ಇಟ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಫಕಿನ್ ಮ್ಯಾನರ್ಸ್, ಟಾಕ್ಸಿಕ್. ಮೊದಲಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದೊಂದು ಕನ್ನಡ ಸಿನಿಮಾ ಅಲ್ಲ, ಇದು ಇಂಗ್ಲೀಷ್ ಸಿನಿಮಾ. ಆ ಸಿನಿಮಾ ಈ ಸಿನಿಮಾ ಅಂತ ಹೇಳಿದವರಿಗೆ ಒಂದು ಕ್ಲಾರಿಫಿಕೇಶನ್. ಈ ಪೋಸ್ಟರ್ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಮೊದಲಿಗೆ ಕನ್ನಡ ಅಂತಿದೆ. ಸೊ ಇಲ್ಲಿ ಮೊದಲಿಗೆ ಕನ್ನಡ ಅಂತ ಬಂತು ಅಂದರೆ ಅದೊಂದು ಕನ್ನಡ ಸಿನಿಮಾ ಅಂತ ಎಲ್ರಿಗೂ, ಚಿಕ್ಕ ಮಕ್ಕಳಿಗೂ ಗೊತ್ತಾಗಂಥ ವಿಚಾರ. ಸೊ ಹಾಗಾಗಿ ಕೆಲವರು ಇದೊಂದು ಕನ್ನಡ ಸಿನಿಮಾ ಅಲ್ಲ, ಆ ಸಿನಿಮಾ ಅಲ್ಲ, ಈ ಸಿನಿಮಾ ಅಲ್ಲ. ಏನು ಗೊತ್ತಾ, ಇಲ್ಲಿ ನಮ್ಮಲ್ಲಿರುವಂಥ, ಈಗ ನಾನು ನಾನು ಯಾವಾಗಲೂ ರಿಪಬ್ಲಿಕ್ ಕನ್ನಡದಲ್ಲಿದ್ದಾಗ ಹೇಳ್ತಾ ಇದ್ದೆ, ಈ ಆಪರೇಷನ್ ಸಿಂಧೂರ್ ಆದಾಗ, ಅಂದರೆ ಯಾಕೆ ಪಹಲ್ಗಾಮ್ ದಾಳಿ ಆದಾಗ, ಈ ಟೈಮಲ್ಲಿ ನಾನು ಹೇಳ್ತಾ ಇದ್ದೆ, ನಮ್ಮೊಳಗಿರುವಂಥ ಉಗ್ರರನ್ನು ಮೊದಲು ಮಟ್ಟ ಹಾಕಬೇಕು, ಆವಾಗ ಸರಿಯಾಗುತ್ತೆ ಅಂತ. ಮೊದಲಿಗೆ ನಮ್ಮೊಳಗಿರುವಂತಹ ಸಿನಿಮಾ ದ್ವೇಷಿಗಳನ್ನು, ಅಥವಾ ನಮ್ಮೊಳಗಿರುವಂತಹ ನಮ್ಮ ಹೀರೋಗಳನ್ನೇ ಬೇರೆ ಹೀರೋ ಅಭಿಮಾನಿಗಳು ಅವ್ರನ್ನ ತುಣಿಯೋದಕ್ಕೆ ನೋಡೋದು, ಮಟ್ಟ ಹಾಕಕ್ಕೆ ನೋಡೋದೆಲ್ಲ ಮಾಡ್ತಾರಲ್ಲ, ಅಂಥವ್ರನ್ನ ಫಸ್ಟು ಮಟ್ಟ ಹಾಕಬೇಕು ಅಂತ ನನ್ನ ಅಭಿಪ್ರಾಯ. ಗುರು, ಟೀಸರ್ ಬಗ್ಗೆ ಏನು ಹೇಳ್ತೀರಾ ಗುರು? ಟೀಸರ್ ಬಗ್ಗೆ ಮಾತೇ ಬರ್ತಾ ಇಲ್ಲ ನನಗೆ. ಅವತ್ತು ರಾಯ ಇಂಟ್ರಡ್ಯೂಸ್ ವಿಡಿಯೋದು ಕೂಡ ನಾನು ರಿವ್ಯೂ ಮಾಡಿದ್ದೆ. ಅವತ್ತಿನ ರಿವ್ಯೂನು ನೋಡಿ, ನೀವು ಹೋಗ್ಬಿಟ್ಟು ಬೇಕಾದರೆ ಇವತ್ತಿನ ರಿವ್ಯೂನು ನೋಡಿ. ಸೊ ಏನೆಲ್ಲ ಅಲ್ಲಿ ಅಡಲ್ಟು ಕಚಾಡವಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ, ಹಂಗಿದೆ ಹಿಂಗಿದೆ, ಅನ್ಎಕ್ಸ್ಪೆಕ್ಟೆಡ್ಡು, ಹಾಗೆ ಹಿಂಗೆ, ಈ ಥರ ಮಾಡಬಾರ್ದಿತ್ತು, ಯಶ್ ಅವ್ರನ್ನ ನಾವು ಈ ರೀತಿ ನೋಡೋಕ್ಕಾಗಲ್ಲ, ಹಿಂಗಾಗಲ್ಲ ಅಂತಿದ್ದವರು ಇವತ್ತು ನೋಡಿ ನೀವು ಟೀಸರ್ನ, ಇದೊಂದು ಅವ್ರು ಬಾಯಿ ಬಿಟ್ಟು ಹೇಳ್ದಂಗೆ ಇದು ಎ ಫೇರಿ ಟೇಲ್ ವಿತ್ ಗ್ರೋನ್ ಅಪ್ಸ್ ಅಂತ ಅವ್ರು ಬಾಯಿ ಬಿಟ್ಟು ಹೇಳಿದ್ದಾರೆ. ಅಂದರೆ ಇದು ದೊಡ್ಡವ್ರಿಗೆ ಮಾತ್ರ ಅಂತ, ಅಂದರೆ ಅಡಲ್ಟ್ಸ್ಗಳಿಗೆ ಮಾತ್ರ ಅಂತ ಅವ್ರು ಮುಂಚೆನೇ ಹೇಳಿದರು. ಅದ್ರ ತಕ್ಕನಂಗೆ ಇಲ್ಲಿ ಟೀಸರನ್ನು ಇವರು ರೆಡಿ ಮಾಡಿದ್ದಾರೆ, ಅಥವಾ ಸಿನಿಮಾವನ್ನು ಕಂಪ್ಲೀಟಾಗಿ ರೆಡಿ ಮಾಡಿದ್ದಾರೆ. ಸೊ ಇಲ್ಲೂ ಅಂದರೆ ಸಿನಿಮಾದಲ್ಲಿ ಒಂದೋ ಎರಡೋ ಸೀನು ಇಂಟ್ರಡ್ಯೂಸಿಂಗ್ ರಾಯದಲ್ಲಿ ಬಂತಲ್ಲ, 1, 2, 3 ಅನ್ಕೊಳ್ರಪ್ಪ, ಅಷ್ಟು ಬರ್ಬೋದು. ಅದು ಬಂದರೂ ಡೌಟು ನನಗೆ, ಆಯಿತಾ. ನಿಜವಾಗ್ಲೂ ಟೀಸರ್ ಮಾತ್ರ ನೆಕ್ಸ್ಟ್ ಕ್ವಾಲಿಟಿ, ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ, ಮತ್ತು ಒಂದು ರಕ್ತ ಚರಿತ್ರೆಯನ್ನು ಸೃಷ್ಟಿಸಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾಗಿ ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿ 18 ವರ್ಷ ಮೇಲ್ಪಟ್ಟವರು ಅಥವಾ 14 ವರ್ಷ ಮೇಲ್ಪಟ್ಟವರು ಈ ಸಿನಿಮಾವನ್ನು ನೋಡಿ, ಆಯಿತಾ. ಅದ್ರ ಒಳಗಡೆ ಇರೋರು ಈ ಸಿನಿಮಾವನ್ನು ನೋಡಿಬಿಡಿ. ಈ ಸಿನಿಮಾದ ಟೀಸರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದೊಂದು ಎ ಸರ್ಟಿಫಿಕೇಟ್ ಸಿನಿಮಾ ಅಂತ. ಅಲ್ಲಿ ಸೆನ್ಸಾರ್ ಅವರು ಎ ಸರ್ಟಿಫಿಕೇಟ್ ಕೊಡ್ತಾರೆ. ಆದರೆ ನೀವು ಅವ್ರು ಎ ಸರ್ಟಿಫಿಕೇಟ್ ಕೊಡೋಕ್ಕಿಂತ ಮುಂಚೆ ಊರಿಗೆ ಮುಂಚೆ ಹೋಗ್ಬಿಟ್ಟು ಜಸ್ಟ್ ಒಂದು ಇಂಟ್ರಡ್ಯೂಸ್ ಸೀನ್ ನೋಡಿ, ಅಥವಾ ಟೀಸರ್ ನೋಡಿಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ. ನೀವೆಲ್ಲ ಕಂಪ್ಲೇಂಟ್ ಕೊಡೋರು ಯಾರು ಗೊತ್ತಾ? ನೀವು ಕಂಪ್ಲೇಂಟ್ ಕೊಡೋರು ಇದ್ದೀರಲ್ಲ, ನೀವೆಲ್ಲ ದುಡ್ಡುಗೋಸ್ಕರ, ನೀವೆಲ್ಲ ಹೆಂಗೆ ಅಂದರೆ ಓಲಾಟಗಾರರು. ನೀವು ಯಾವ್ದಾದ್ರು ಸಿಗುತ್ತಾ ಕಾಸು? ನಂಗೆ ಗೊತ್ತು, ಈ ಕೆಲವು ಸಂಘಟನೆಗಳಿಗೆ ಕಂಪ್ಲೇಂಟ್ ಕೊಡೋರು ಇರೋದೇ ಅದಕ್ಕೆ, ಸಣ್ಣ ಪುಟ್ಟದಕ್ಕೂ ಕಂಪ್ಲೇಂಟ್ ಕೊಡ್ತಾರೆ ಗೊತ್ತಾ, ಅವ್ರು ಇರೋದೇ ಅದಕ್ಕೆ. ಕಂಪ್ಲೇಂಟ್ ಕೊಡೋದು, ದುಡ್ಡು ತಗೋ, ವಾಪಸ್ ತಗೋ, ಇಂಥ ಅವಿವೇಕಿತನದ ಕೆಲಸವನ್ನು ಮಾಡೋವಂಥವ್ರೆ ಜಾಸ್ತಿ ಆಗಿ. ಯಾಕಂದರೆ ಅವರಿಗೆ ಮೈ ಬುಕ್ಸಿ ದುಡಿಯೋಕ್ಕೆ ತಾಕತ್ತಿಲ್ಲ. ನಿಮಗಿಂತ ವೇಶ್ಯಗಳೇ ಎಷ್ಟು ವಾಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈ ಮುರಿದು ಬದುಕೋರಿಗಿಂತ ನಿಮ್ಮ ಥರ ಹೇಡಿತನದಿಂದ ಕಂಪ್ಲೇಂಟ್ ಕೊಟ್ಟು ಕಾಸಿಗೆ ಕೈ ಒಡ್ಡೋರಿಗಿಂತ ಅದ್ರ ಬದಲು ವೇಶ್ಯಾವಾಟಿಕೆ ಮಾಡ್ತಾರಲ್ಲ, ಅವರೇ ಎಷ್ಟೋ ವಾಸಿ, ಅವರೇ ಎಷ್ಟು ಬೆಟರ್ ಅಂತ ನನಗೆ ಅನಿಸ್ಬಿಡುತ್ತೆ. ಯಾಕಂದರೆ ಅಷ್ಟು ಕಚಡ, ಮಾತಿಗೂ ಪಾಯಿಂಟ್ಗೂ ಕಂಪ್ಲೇಂಟ್ ಕೊಡೋಕೆ ಹೋಗ್ತಿರಲ್ಲ ಕೆಲವರು, ಆಯಿತಾ. ಎಲ್ಲರೂ ಅಲ್ಲ, ಕೆಲವರು. ಓಕೆ, ಈಗ ಟೀಸರ್ ವಿಚಾರಕ್ಕೆ ಬರೋದಾದರೆ, ಟೀಸರ್ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ಯಲ್ಲ ಗುರು ಅಂತ. ಟೀಸರ್ ಬಂದು ಒಂದು ಯಶ್ನ ಬಡಿದೆಬ್ಬಿಸುವಂಥ ಒಂದು ನರೇಷನಿಂದ ಶುರುವಾಗುತ್ತೆ. ಎಷ್ಟು ಕೆಲವೊಂದು ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ತಲೆ ಕೆಡಿಸ್ಕೊಂಡ್ರೆ ಇಲ್ಲ ಆಗಲ್ಲ, ನೀನು ನುಗ್ತಾ ಇರಬೇಕು ಅನ್ನೋ ಮೋಟಿವೇಶನ್ನ ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಕೊಡಿಸ್ತಾರೆ. ಆಗ ರೊಚ್ಚಿಗಿದ್ದಂಥ ರಾಯ ಏನೆಲ್ಲ ಮಾಡ್ತಾನೆ, ಯಾಕೆ ಹಿಂಗಾಯಿತು, ಯಾಕೆ ಅವನ ಬದುಕಲ್ಲಿ ಕೆಲವೊಂದು ಬದಲಾವಣೆಗಳು ಆಯಿತು ಅಂತ ಸಿನಿಮಾದಲ್ಲೇ ನಾವು ಅದನ್ನು ನೋಡಬೇಕಾಗುತ್ತೆ. ಈ ಟೀಸರ್ನಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ನಮಗೆ, ಏನೂ ಕೂಡ ಅವರು ಬಿಟ್ಕೊಡ್ತಿಲ್ಲ. ಬಟ್ ಈ ಟೀಸರ್ನಲ್ಲಿ ನಾವು ಏನು ಮಾತಾಡ್ಬೋದು, ಅದು ನಾವು ಏನು ಮಾತಾಡ್ಬೋದು ಅಂತಂದರೆ, ಇಲ್ಲಿ ಕಲರ್ ಎಫೆಕ್ಟ್ ಆಗಿರ್ಬೋದು, ಅಥವಾ ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಅಥವಾ ಅಂದರೆ ಯಾವ ಥರ ಸ್ಕ್ರೀನ್ ಟೈಟ್ ಇರ್ಬೋದು, ಆಮೇಲೆ ಜೊತೆಗೆ ಎಡಿಟಿಂಗ್ ಆಗಿರ್ಬೋದು, ಕಲರ್ ಗ್ರೇಡ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಒಂದು ಕ್ವಾಲಿಟಿ ಬಗ್ಗೆ ಮಾತಾಡ್ಬೋದು, ಅಥವಾ ಕ್ವಾಂಟಿಟಿ ಬಗ್ಗೆ ಮಾತಾಡೋದು. ಕ್ವಾಂಟಿಟಿ ಇನ್ನೇನದು ಸರ್ಟಿಫಿಕೇಟ್ ನೋಡಿದಾಗಲೇ ಗೊತ್ತಾಗೋದು ಇದು ಎಷ್ಟು ನಿಮಿಷ ಸಿನಿಮಾ ಬರುತ್ತೆ ಅಂತೇಳಿ. ಯಾಕಂದರೆ ಇನ್ನು ಕಂಪ್ಲೀಟ್ ಸಿನಿಮಾ ಫೈನಲ್ ಕಟ್ ಆಗಿರಲ್ಲ, ಅಲ್ಲಿ ಕೆಲಸಗಳು ನಡೀತಾ ಇರುತ್ತೆ ಇನ್ನೂ ಕೂಡ. ಸೊ ಒಟ್ಟಾರೆಯಾಗಿ ಒಂದು ಅದ್ಭುತವಾದ ಟೀಸರನ್ನು ನಾನು ನೋಡ್ಕೊಂಡು ಬಂದೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ನೀವು ಮಕ್ಕಳು ಮರಿಗೆಲ್ಲ ನೀವು ತೋರಿಸೋದಕ್ಕೆ ಹೋಗಬೇಡಿ, ಆಯಿತಾ. ಒಂದು ಅದ್ಭುತವಾದಂಥ ಸಿನಿಮಾವನ್ನು ನೀವು ಹೋಗಿ ಥಿಯೇಟ್ರಲ್ಲೇ ಕಣ್ಣು ತುಂಬ್ಕೊಳ್ಳಿ, ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ. ಯಾಕಂದರೆ ಈ ಸಿನಿಮಾ 100% ಹಿಟ್ ಆಗೇ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಆದರೆ ಒಂದಂತೂ ಸತ್ಯ, ಚೆನ್ನಾಗಿದೆ ಅಂದರೆ ನಾನೇ ಖುದ್ದಾಗಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ಒಂದು ವೇಳೆ ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಅದು ಯಾವ ಸಿನಿಮಾ ಆಗಿರಲಿ, ಯಾವ ನಟರೇ ಆಗಿರಲಿ. ಯಾಕಂದರೆ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವ ಅಂತ ಹೇಳೋ ಹಕ್ಕು ನಮಗಿದೆ. ಹಾಗಂತ ಅದು ಯಾವುದೋ ನಾವು ಯಾರನ್ನೋ ಬೇಕಂತ ಹೇಳೋದು, ಅಥವಾ ಇನ್ಯಾರ ಹತ್ರನೋ ಆಮಿಷಕ್ಕೊಳಗಾಗಿ ಹೇಳೋದು, ಅವೆಲ್ಲ ಸೀನ್ಗಳೇ ಇಲ್ಲ. ಸೊ ಟೀಸರ್ ಇನ್ನು ನೆಕ್ಸ್ಟ್ ಲೆವೆಲ್. ನಾನು ಈಗ ಟೀಸರಲ್ಲಿ ನಾನು ಎಲ್ಲದೂ ಮಾತಾಡೋಕ್ಕಿಂತ ಮುಖ್ಯವಾಗಿ ಮೇನ್ ಹೈಲೈಟ್ ಒಂದು ಮಾತಾಡೋದಿದೆ. ಏನಪ್ಪ ಹೈಲೈಟ್ ಅಂತಂದರೆ, ಕೊನೆಯಲ್ಲಿ ಬರುವಂತಹ ಯಶ್ನ ಕ್ಯಾರೆಕ್ಟರ್. ನಾನೀಗ ಅಲ್ಲಿ ಒಂದು ಫೋಟೋ ಹಾಕ್ತಾಯಿದ್ದೀನಿ ನೋಡಿ, ಲಿಟ್ರಲಿ ಹೇಳ್ತೀನಿ ಕೇಳಿ, ಇದು ಯಶ್ನ ನಾವು ಗೂಗ್ಲಲ್ಲಿ ಕಿರಾತಕದಲ್ಲಿ ಏನು ನಾವು ಒಂದು ಲುಕ್ ನೋಡಿದ್ವಲ್ಲ, ಅದರಲ್ಲಿ ಕೂದಲು ಬಾಗಿತ್ತು, ಇದರಲ್ಲಿ ಕೂದಲು ಮೇಲ್ಗಡೆ ಸ್ಪೈಕ್ ಥರ ಎದ್ದಿದೆ ಅಷ್ಟೇ. ಒಂದು ಯಂಗ್ ಯಶ್ನ ನಾವು ನೋಡ್ತೀವಿ ಅಂದರೆ ಕಂಪ್ಲೀಟ್ ಯಂಗ್
ಹೆಂಗಾಗಿರೋ ಯಶ್ನ ನಾವು ನಮಗೆ ಒಂದು ಫುಲ್ ಕಣ್ಣಿಗೆ ತಂಪಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ ನನಗೆ ತಂಪಾಗಿ ಅಂದರೆ ಏನು ಗುರು ಅಲ್ಲಿ ರಕ್ತ ಸುರಿಸ್ತವ್ರೆ, ಇವು ನೋಡಿದ್ರೆ ತಂಪಾಗಿ ಅಂತ ಹೇಳ್ತಿದ್ದೆ. ಅಂದರೆ ಯಶ್ನ ಆ ಲುಕ್ ಕೂಲಾಗಿ ಅಂತ, ತಂಪಾಗಿ ಅಂದರೆ ಕನ್ನಡದಲ್ಲಿ ಹೇಳಿದ್ರೆ ಬೇರೆ ಅರ್ಥ ಬರುತ್ತೆ. ಸ್ವಲ್ಪ ಕೂಲಾಗಿ ಅವ್ರನ್ನ ನಾವು ನೋಡ್ಬೋದು. ಆದರೆ ಕೂಲ್ ಅಂದರೆ ತುಂಬ ಲವರ್ ಬಾಯ್ ಅಲ್ಲ, ಅಂದರೆ ಆ ಲುಕ್ಕನ್ನು ನೋಡಿದಾಗ ನಮಗೆ ಕೂಲ್ ಅಂತ ಅನಿಸುತ್ತೆ. ಬಟ್ ವೆರಿ ಟಫ್ ಮತ್ತು ವೆರಿ ಡೇಂಜರಸ್ ಮತ್ತು ವೆರಿ ಟಾಕ್ಸಿಕ್ ಅಂತ ಅನ್ಸುತ್ತೆ. ಅಂದರೆ ಟಾಕ್ಸಿಕ್ ಅನ್ನೋ ಟೈಟಲ್ಗೆ ನೆಕ್ಸ್ಟ್ ಲೆವೆಲ್ ಟೀಸರನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ರವಿ ಬಸ್ರೂರವರು ತಮ್ಮದೇ ಆದ ಧಾಟಿಯಲ್ಲಿ ಮ್ಯೂಸಿಕನ್ನು ಚಚ್ಚಿ ಬಿಸಾಕಿದ್ದಾರೆ. ಬಟ್ ನೆನ್ಪಿಟ್ಕೊಳ್ಳುವಂಥ ಮ್ಯೂಸಿಕ್ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಈಗ KGF ಅಲ್ಲಿ ಡಡರಡರನ್ ಡನ್ 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 ಇದೊಂದು ಮ್ಯೂಸಿಕ್ ನೆನಪಾಗುತ್ತೆ. ಟ್ಯಾನ್ 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 ಟಾ ಈ ಥರ ಮ್ಯೂಸಿಕ್ ಒಂದು ನಾವು ಟ್ರೇಲರ್ ಬಿಟ್ಟಾಗಲೇ ನಮಗೆ ಅದು ತಲೆಯಲ್ಲಿ ಆ ಮ್ಯೂಸಿಕ್ ಗುಯ್ಗುಡ್ತಾ ಇತ್ತು. ಆದರೆ ಟೀಸರ್ನ ನಾನು ಇಲ್ಲಾಂದ್ರೂ ಒಂದು 5 ಸಲ ನೋಡಿದೆ. 5 ಸಲ ನೋಡಿದ್ರು ನನಗೆ ನೆನಪಿಟ್ಕೊಳ್ಳುವಂಥ ಮ್ಯೂಸಿಕ್ ಅಂತೇನಿಲ್ಲ. ಬಟ್ ಓಕೆ, ಟೀಸರ್ಗೆ ತಕ್ಕಾಗಿ ಒಂದು ಮ್ಯೂಸಿಕನ್ನು ಮಾಡಿದ್ದಾರೆ. ಬಟ್ ಸಿನಿಮಾದಲ್ಲಿ ನೋಡೋಣ ಏನಾದರೂ ನೆನ್ಪಿಟ್ಕೊಳ್ಳುವಂಥ ಒಂದು ಮ್ಯೂಸಿಕ್ ಅಥವಾ ಸಾಂಗ್ಸ್ ಏನಾದರೂ ಇದೆಯಾ ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೇನು ರಿಲೀಸ್ ಹತ್ರ ಬಂತಲ್ಲ, ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಸಂಬಂಧಪಟ್ಟಂಥ ಒಂದಷ್ಟು ಹಾಡುಗಳನ್ನು ಏನಾದರೂ ಬಿಡ್ತಾರಾ, ಅಥವಾ BGM ಸ್ಕೋರ್ಗಳನ್ನ ಏನಾದ್ರು ಬಿಡುವಂಥ ಕೆಲಸ ಮಾಡ್ತಾರಾ, ಅಥವಾ ನಾವು ಡೈರೆಕ್ಟಾಗಿ ಸಿನಿಮಾದಲ್ಲೇ ನೋಡಬೇಕಾ, ಅಥವಾ ಟ್ರೇಲರ್ನಲ್ಲಿ ಏನಾದರೂ ಒಂದು ಆ ಥರದ ಯಾವ್ದಾದ್ರು ಒಂದು ಡಿಫ್ರೆಂಟ್ ಆಗಿರೋ ಮ್ಯೂಸಿಕನ್ನು ನಾವು ಕೇಳ್ಬೋದಾ, ಅಥವಾ ಎಲ್ಲೂ ಆಗದೆ ಡೈರೆಕ್ಟಾಗಿ ಸಿನಿಮಾದಲ್ಲೇ ನೋಡೋದಾ, ಅಥವಾ ಸಿನಿಮಾದಲ್ಲೂ ಕೂಡ ಈ ರೀತಿ ನೆನ್ಪಿಟ್ಕೊಳ್ಳದೆ ಜಸ್ಟ್ ಅಲ್ಲೇ ಕೂತು ಅಲ್ಲೇ ಎಂಜಾಯ್ ಮಾಡಿ ಬರುವಂಥ ಮ್ಯೂಸಿಕ್ ಇರುತ್ತಾ, ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಇಂಥ ಸಿನಿಮಾಗೆ ಮ್ಯೂಸಿಕ್ ತುಂಬ ಮುಖ್ಯ ಆಗುತ್ತೆ. ರವಿ ಬಸ್ರೂರು ಚೆನ್ನಾಗಿ ಕೊಟ್ಟಿದ್ದಾರೆ, ಬಟ್ ನೆನಪಲ್ಲಿ ಇಟ್ಕೊಳ್ಳುವಂಥ ಮ್ಯೂಸಿಕ್ ನನಗೆ ಯಾವುದು ಅಂತ ಅನಿಸ್ತಿಲ್ಲ. ಯಾಕಂದರೆ 5 ಸಲ ಟೀಸರ್ ನೋಡಿದೆ, ನನಗೆ ಯಾವ ಮ್ಯೂಸಿಕ್ಕು ನೆನಪು ಆಗ್ತಾ ಇಲ್ಲ. ಓಕೆನಾ? ಸೊ ಇದು ಮ್ಯೂಸಿಕ್ ಅಂತ ಬಂದಾಗ ವಿಚಾರ. ಸಿನಿಮಾದಲ್ಲಿ ನೋಡೋಣ. ಅದು ಇನ್ನೂ ಅದೇ ನನಗೆ ತುಂಬ ಎಕ್ಸೈಟ್ ಆಗಿರೋದು ಆ ಯಶ್ನ ಟೀಸರ್ನಲ್ಲಿ ಕೊನೆಯದಾಗಿ ತೋರಿಸಿದ್ರಲ್ಲ, ಯಶ್ ಒಂದು ವ್ಯಕ್ತಿಯ ಪಾತ್ರ ಏನು ಅಂದರೆ ನಿಮಗೆ ಕೂದಲು ಬಿಟ್ಕೊಂಡು ಒಂಥರ, ಹಿಂದಗಡೆ ಟ್ಯಾಟೋ ಇರೋದು ಒಂಥರ, ಆಮೇಲೆ ಕೂದಲು ಇಲ್ಲದೆ ಇರೋದು ರಾಯ ನೋಡಿದ್ರಲ್ಲ, ರಾಯನ್ ಕ್ಯಾರೆಕ್ಟರ್ ಬೇರೆ. ಇಲ್ಲಿ ಮೋಸ್ಟ್ಲಿ ತ್ರಿಬಲ್ ಶೇಡಾ ಅಥವಾ ಚಿಕ್ಕದ್ರಿಂದ ಹೆಂಗೆ ಬದಲಾಗ್ತಾ ಬಂದ ಇವನು, ಮೊದಲು ಚಿಕ್ಕದ್ರಲ್ಲಿದ್ದಾಗ ಹೆಂಗಿದ್ದ, ಆಮೇಲೆ ಒಂದು ಮಿಡಲ್ ಏಜ್ ಇದ್ದಾಗ ಏನಾದ, ಆಮೇಲೆ ಕೂದಲು ಬಿಟ್ಕೊಂಡಾಗ ಒಬ್ಬನೇ ವ್ಯಕ್ತಿ ಕಾಲಕ್ಕೆ ತಕ್ಕಂಥ ಏನಾದರೂ ಬದಲಾಗ್ತಾ ಹೋದ್ನಾ, ಅಥವಾ ಬೇರೆಯವರೇ ಇದ್ದಾರಾ ಅಂತ ಒಂದಷ್ಟು ನನಗೆ ಡೌಟ್ ಬರ್ತಾ ಇದೆ. ಇದ್ರೆ ಡಬಲ್ ಆ್ಯಕ್ಟಿಂಗ್ ಇರುತ್ತೆ, ತ್ರಿಬಲ್ ಗಿಬಲ್ ಎಲ್ಲ ಇರೋದಿಲ್ಲ. ಅದರಲ್ಲಿ ಒಬ್ಬ ಚಿಕ್ಕವನು ಅವನೇ ರಾಯ ಆಗಿ ಬದಲಾಗಿರ್ತಾನೆ, ಇನ್ನೊಬ್ಬ ಬೇರೆ ಇರ್ಬೋದು, ಎಷ್ಟು ಕೂದಲು ಬಿಟ್ಕೊಂಡಿರೋನು, ಟ್ಯಾಟೋ ಹಾಕ್ಸ್ಕೊಂಡಿರೋನು, ಅಥವಾ ಚಿಕ್ಕವನು 18ನೇ ವಯಸ್ಸಲ್ಲಿ, 25-30ನೇ ವಯಸ್ಸಲ್ಲಿ, 40ನೇ ವಯಸ್ಸಲ್ಲಿ ಹೆಂಗಿರ್ಬೋದು ಅಂತ ಒಂದು ಆ ಟೈಮಲ್ಲಿ ಏನಾಗ್ಬೋದು ಅವನ ಬೆಳೆದು ಬಂದ ರೀತಿ ಅಂಥೇಳಿ, ಸೇಮ್ KGF ಅಲ್ಲಿ ಹೇಗಿತ್ತು ಅದೇ ರೀತಿಯಾಗಿ ಅವ್ನು ಚಿಕ್ಕದ್ರಿಂದ ಹೆಂಗೆ ದೊಡ್ಡವನಾಗೋವರೆಗೂ ಗ್ರೋನ್ ಅಪ್ಸ್ ಅಂದರೆ ಗ್ರೋತ್ ಆದ ಅಂಥೇಳಿ, ಸೊ ಹೆಂಗಿರುತ್ತೆ ಅಂಥೇಳಿ ಅದನ್ನು ನಾವು ಸಿನಿಮಾದಲ್ಲೇ ನೋಡಬೇಕಾಗುತ್ತೆ. ಸೊ ಟೀಸರ್ ಅಂತ ಹೆಂಗಿತ್ತು ಅಂತ ನೀವೇನಾದ್ರು ನನಗೆ ಕೇಳೋದಾದ್ರೆ ನೆಕ್ಸ್ಟ್ ಲೆವೆಲ್ ಟೀಸರ್. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಏನೇನೋ ಮಾತಾಡ್ಬಿಟ್ಟಿದ್ದೀನಿ ನಾನು. ಅಂದರೆ ಬೇರೆ ಟಾಪಿಕ್ ಟೀಸರ್ ರಿವ್ಯೂಗಿಂತ ಹೆಚ್ಚಾಗಿ ಬರೀ ಕೆಲವರಿಗೆ ವಾರ್ನಿಂಗ್ ಕೊಡೋಂಥ ಇದೇ ಮಾತುಗಳನ್ನೇ ಮಾತಾಡ್ಬಿಟ್ಟಿದ್ದೀನಿ ನಾನು. ಯಶ್ ಅವರ ಲುಕ್ ಆಗಿರ್ಬೋದು, ಸ್ಟೈಲ್ ಆಗಿರ್ಬೋದು, ಆ ವಾಯ್ಸ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಯಶ್ ಅವರು ಬಳಸಿರುವಂಥ ಫಕ್ಕಿಂಗ್ ಮ್ಯಾನರ್ಸ್ ಅನ್ನೋ ಒಂದು ವಾಯ್ಸ್ ಅದು ಎಷ್ಟೆಲ್ಲ ಅನಿಸುತ್ತೆ. ಬಹುಶಃ ಜಸ್ಟ್ ಅದಕ್ಕೆ ಕ್ವಾಲಿಟಿ ಇರಲಿ ಅಂತೇಳಿ ಬೇರೆಯವ್ರು ಕೊಟ್ಟಿದ್ದಾರೆ ಅನಿಸುತ್ತೆ. ಬಟ್ ಸಿನಿಮಾದಲ್ಲಿ ಅವರ ವಾಯ್ಸೇ ಇರಬಹುದು, ಅಥವಾ ಅದು ಅವರ ವಾಯ್ಸೇ ಆಗಿರಬಹುದು. ಆ ರೀತಿಯಾಗಿ ಮಾಡ್ಯುಲೇಷನ್ ಮಾಡಿರಬಹುದು. ನೋಡೋಣ, ಕಾದು ನೋಡೋಣ ಹೇಗೆ, ಏನು ಕತೆ, ಹೆಂಗೆ ಅಂತೇಳಿ ಎಲ್ಲವನ್ನು ಕೂಡ ನಾವು ಸಿನಿಮಾದಲ್ಲೇ ನೋಡಬೇಕಾಗುತ್ತೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಟೀಸರ್? ನಿಮಗೆ ಇಷ್ಟ ಆಯಿತಾ, ಚೆನ್ನಾಗಿತ್ತಾ, ನಿಮಗೆ ಏನು ಅಭಿಪ್ರಾಯ ಮೂಡಿ ಬರ್ತಾ ಇದೆ ಟೀಸರ್ ನೋಡುವಾಗ? ನೀವೆಲ್ಲರೂ ಕೂಡ ಕಮೆಂಟ್ ಮಾಡ್ಬೋದು. ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.